ನಾನು ಒಂದ್ ಟೈಮ್ನಲ್ಲಿ ತುಂಬಾ ಖಾಲಿ ಬಿದ್ದ್ಬಿಟ್ಟೆ. ಯಾವ್ದು ಸಿನಿಮಾನೂ ಇಲ್ಲ, ಸೀರಿಯಲ್ಲೂ ಇಲ್ಲ. ತುಂಬಾ ಬೇಜಾರಾಗೋಯ್ತು. ಸಂಪಾದನೆನೂ ಇಲ್ಲ. ಅಲ್ಲಿ ವಾಲಂಟಿಯರ್ ರಿಟೈರ್ಮೆಂಟ್ ಆಗೋಗಿತ್ತು. ಪೆನ್ಷನ್ ಅಂತ ಎಷ್ಟು ₹750 ಏನೋ, ಇವತ್ತು 1000 ಹೋಟ್ಲಲ್ಲಿ ಅಶೋಕ ಹೋಟ್ಲಲ್ಲಿ 750 ಎಷ್ಟೋ, ಇವತ್ತು ₹1149 ಆಗಿದೆ. ಅದು ಬಹಳ ಕಷ್ಟಪಟ್ಕೊಂಡು ಅದಕ್ಕೆ ಮೇಲೆ ಆಗ್ತಾನೆ ಇಲ್ಲ. ಆ ಪರಿಸ್ಥಿತಿನಲ್ಲೇ ಒಂದ್ಸತಿ ನಾನು ಎಲ್ರ ಜೊತೆನೂ ಲಿಂಕ್ ಅಲ್ಲಿ ಇರ್ತೀನಿ, ಮತ್ತೆ ಎಲ್ರ ಜೊತೆನೂ ಸ್ನೇಹ ಸಂಪಾದಿಸ್ತೀನಿ, ಎಲ್ರ ಜೊತೆನೂ ಕ್ಲೋಸ್ ಆಗೋದು, ಆರ್ಟಿಸ್ಟ್ ಕಲಾವಿದ್ರ ಜೊತೆ ಅದು ಆವತ್ತಿಂದನೂ ನಡ್ಕೊಂಡು ಬಂದಿದೆ. ಯಾವತ್ತು ನನ್ನ ಬೇಡ ಅಂತ ಯಾರು ದೂರೀಕರಿಸಿಲ್ಲ ನನ್ನ. ಹಾಗಾಗಿ ನಾನು ಅರುಣ್ ಸಾಗರ್ಗೆ ಫೋನ್ ಮಾಡಿದೆ. ಅರುಣ್ ಸಾಗರ್ಗೆ ಫೋನ್ ಮಾಡಿದಾಗ, ಯಾಕೋ ಏನ್ ಖಾಲಿ ಬಿದ್ದಿದ್ದೀನಿ ಅಂದ್ರೆ ಏನೋ ಅರ್ಥ, ನೀನಿರೋ ಗೆಟಪ್ಗೆ ನಿನ್ಗೆ ಎಷ್ಟೋ ಪಾತ್ರಗಳು ಸಿಗ್ಬೇಕಲ್ಲೋ, ಹೆಂಗ್ ಕೂದ್ಲು ಬಿಟ್ಕೊಂಡು ಮಾಡ್ಕೊಂಡು ಎಲ್ಲ ಇದೆಯಾ? ಒಂದ್ ಕೆಲ್ಸ ಮಾಡು, ನಾನೊಂದು ಅಡ್ರೆಸ್ ಹೇಳ್ತೀನಿ, ಅಲ್ಲಿಗೆ ಹೋಗು, ಗುರುಪ್ರಸಾದ್ ಅಂತ ಡೈರೆಕ್ಟ್ರು, ಒಂದು ನಿನಗೆ ಅವಕಾಶ ಇದೆ, ಅಲ್ಲಿ ಹೋಗು, ಸಿಗುತ್ತೆ ಅಂತ ಹೇಳ್ದ. ಕೂದ್ಲು ಏನ್ ಕೆಲ್ಸನೇ ಇರ್ಲಿಲ್ವಲ್ಲ. ನಾನು ಕೂದ್ಲು ಬಿಟ್ಟಿದ್ರೆ ತೆಗಿಯಕ್ ಒಂದೇ ನಿಮಿಷ, ಪಾತ್ರೆ ಕೂದ್ಲು ಬೇಡ ಅಂದ್ರೆ. ಅದೇ ತೆಗಿದೆ ಈ ತರ ಇದ್ಬಿಟ್ಟು ಗಡ್ಡ ಬೇಕಿತ್ತು ಅಂದ್ರೆ ಬೆಳೆಸಕ್ಕೆ ಎಷ್ಟೊಂದು ಟೈಮ್ ಬೇಕು. ಅಷ್ಟೊತ್ತ ತನಕ ಅವ್ರೇನ್ ಕಾಯೋದಿಲ್ಲ ನನಗೆ. ಇನ್ಯಾರೋ ಗಡ್ಡ ಬಿಟ್ಟಿರೋರು ಕರೀತಾರೆ, ಕೊಡ್ತಾರೆ, ಕಳಿಸ್ತಾರೆ. ಹಾಗಾಗಿ ನಾನು ಯಾವತ್ತು ಅಲ್ಲಿ ಸೆಟ್ಗೆ ಹೋಗೇ ನಾನು ಗಡ್ಡ ಶೇವ್ ಮಾಡ್ತಾ ಇದ್ದಿದ್ದು. ಒಂದ್ ಕನ್ನಡಿ, ಈ ತರ ರೇಸರು, ಟವಲ್ಲು, ಡ್ರೈ ಶೇವ್. ಅದು ಉದಯ ಜಾದೂಗರ ಹೇಳ್ಕೊಟ್ಟಿದ್ದು. ಏನ್ ಸೋಪು ನೀರು ಎಲ್ಲ ಹಾಕೊಂಡು ಕೂತ್ಕೊಂಡ್ರೆ ಟೈಮ್ ಜಾಸ್ತಿ ಆಗುತ್ತೆ, ಹಂಗಂಗೆ ಕೆರ್ಕೊಂಡ್ಬಿಡೋದಷ್ಟೇ. ನಾನು ಹೇಳ್ದೆ, ಇಲ್ಲ ಕಣೋ, ಹೋಗಕ್ ಹೋಗ್ಬೋದು, ನನ್ಗೆ ಪಾತ್ರ ಕೊಡ್ತಾರೆ ಅಂತ ಯಾಕೋ ನಂಬಿಕೆ ಬಂದಿಲ್ಲ. ಎಷ್ಟ್ ದಿವಸದಿಂದ ಖಾಲಿ ಬಿದ್ಬಿಟ್ಟು, ನೀ ಸುಮ್ನೆ ನನ್ ಮಾತು ಕೇಳಪ್ಪ, ನೀನ್ ಹೋಗು, ಗ್ಯಾರಂಟಿ ನಿಂಗೊಂದ್ ಪಾತ್ರ ಇದೆ, ಹೋಗು ಅಂತಂದ. ಸರಿ, ನಾನು ಹೀಗೆ ಮಾಡ್ಕೊಂಡು ಹೋದೆ ಅವ್ರ ಮನೆಗೆ. ಅವ್ರು ಸ್ವಲ್ಪ ಬ್ಯುಸಿ ಇದ್ರು. ಅವ್ರ ಮನೆಯಲ್ಲಿ ಕರ್ಕೊಂಡೋಗಿ ಅಲ್ಲೊಂದ್ ದೊಡ್ಡ ವಿಶಾಲವಾಗಿದ್ದು ಕೂರಿಸ್ಬಿಟ್ಟು, ನಾ ಬರ್ತೀನಿ ಸ್ವಲ್ಪ ಹೊತ್ತು, ನೀನ್ ಕಂಫರ್ಟಬಲ್ ಆಗಿ ಫ್ರೀ ಆಗಿರು, ಇಲ್ಲಿ ಏನ್ ಬೇಕಾದ್ರೂ ನೀನ್ ಪುಸ್ತಕನೇ ಜಾಸ್ತಿ ಇದ್ದಿದ್ದು, ನೋಡ್ಕೊಂಡು ಕೂತಿರು ಅಂತ ಹೇಳಿದ್ರು. ಸರಿ ಅಂತ ಕೂತೆ ಇದ್ದೆ. ಆಮೇಲೆ ಅವ್ರು ಹೇಳಿದ್ರು, ಇದರಲ್ಲೊಂದು ಭಿಕ್ಷುಕನ್ ಪಾತ್ರ ಇದೆ, ನೀನ್ ಸೂಟಬಲ್ ಅನ್ಸ್ತಾ ಇದೆ, ಮಾಡ್ತೀಯ ಅಂದ್ರು. ಸರ್, ಪಾತ್ರ ಯಾವ್ದಾದ್ರೇನ್ ಸರ್, ಮಾಡ್ತೀನಿ ಅಂದೆ. ಸರಿ ಆಯ್ತು, ಹೋಗು, ನಾನು ಕಳಿಸ್ತೀನಿ, ಒಂದ್ ದಿವಸ ನೀನು ಆಫೀಸಿಗೆ ಬರ್ಬೇಕಾಗುತ್ತೆ ಅಂತ ಆಫೀಸ್ ಅಡ್ರೆಸ್ ಕೊಟ್ಟು ಅವತ್ತು ಕಳಿಸ್ಬಿಟ್ರು. ಅವತ್ತು ತಿಂಡಿ ಗಿಂಡಿ ಎಲ್ಲ ಮಾಡಿಸಿದ್ರು ನನಗೋಸ್ಕರ ಸ್ಪೆಷಲ್ ಆಗಿ, ಉಪ್ಪಿಟ್ಟೆಲ್ಲ ತಿನ್ಬಿಟ್ಟು ನಾನು ಊಟದ ಟೈಮ್ಗೆಲ್ಲ ಮನೆಗೆ ಬಂದ್ಬಿಟ್ಟೆ ನಾನು ಅವತ್ತು. ಆಮೇಲೆ ಆಫೀಸ್ಗೆ ನಾನು ಹೋಗ್ತಾ ಇದ್ದೀನಿ, ವಾಚ್ಮನ್ ನನ್ನ ಬಿಡ್ತಾನೆ ಇಲ್ಲ, ಒಳಕೆ ಬಿಡ್ತಾ ಇಲ್ಲ, ತಳ್ತಾ ಇದ್ದಾನೆ, ಏಯ್ ಹೋಗು ಅಂತ. ಅಲ್ಲ ದೂರದಲ್ಲಿ ನಾಯಿ ಬೇರೆ ಬಂದು ಬೌ 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 ಅಂತ ನನ್ನೇ ಇದ್ ಮಾಡ್ತಾ ಇದೆ. ಇವತ್ತಿಗೂ ಗಡ್ಡ ಬಿಟ್ಟಿದ್ದಾಗೆಲ್ಲ ತುಂಬಾ ಅನುಭವಿಸಿದೀನಿ. ಇವತ್ತಿಗೆ ನಾಯಿಗಳು ನನ್ಗೆ ನಾಯಿಗಳ ದಂಡು ಅಟ್ಟಾಡ್ಸ್ಕೊಂಬರೋದು, ಇಟ್ಟಾಡ್ಸೋದು ಅದೆಲ್ಲ ಇದ್ದಿದ್ದೇನೆ. ಆಮೇಲೆ ಸರಿ ಅಂತ ಅಷ್ಟೊತ್ತಿಗೆ ಅಲ್ಲಿ ಗಲಾಟೆ ಎಲ್ಲ ಕೇಳಿಸಿ, ವಾಚ್ಮೆನ್ದು ಈ ನನ್ ಕೂಗಾಟಗಳು, ಆ ನಾಯಿ ಬೊಗಳಾಟ ಎಲ್ಲ ಡಿಸ್ಟರ್ಬ್ ಆಗಿ, ಗುರುಪ್ರಸಾದ್ ಅದೇನದ್ರಲ್ಲಿ ಗಲಾಟೆ ಇದೆ, ಅದನ್ನ ಸ್ವಲ್ಪ ಸರ್ ಮಾಡ್ಬಿಟ್ಟು ಬನ್ನಿ ಅಂತ ಯಾರೋ ಇಬ್ಬರನ್ನ ಕಳ್ಸಿದಾರೆ. ಹೋಗಿ ಆ ವಾಚ್ಮನ್ಗೆ ಸ್ವಲ್ಪ ಬೈರಿ, ಅದ್ ನಾಯಿನ ಯಾರದು ಇದ್ ಮಾಡಿರೋದು, ಹಾಗೆ ಹೀಗೆ ಅಂತ. ಆಮೇಲೆ ಇವ್ರೊಬ್ರು ಹೋಗ್ಬಿಟ್ಟು, ಸರ್ ಅದೇನು ಗಲಾಟೆಗಳು ನಿಲ್ಲೋ ಮಟ್ಟಕ್ಕೆ ಕಾಣ್ತಾ ಇಲ್ಲ ಸರ್, ನಾಯಿನೂ ಕಂಟ್ರೋಲ್ಗೆ ಬರ್ತಾ ಇಲ್ಲ, ಏನಾಗ್ತಿದೆ ಅಲ್ಲಿ? ಯಾವನೊಬ್ಬ ಭಿಕ್ಷುಕ ಬಂದ್ಬಿಡ್ತಾನೆ ಸರ್, ಒಳಗ್ ನುಗ್ತಾ ಇದ್ದಾನೆ. ಭಿಕ್ಷುಕನ? ಹ್ಞೂ ಸರ್, ಒಳಗ್ ನುಗ್ತಾ ಇದ್ದಾನೆ, ನಿಮ್ಮನ್ನೇ ನೋಡ್ಬೇಕಂತೆ, ಗುರುಪ್ರಸಾದ್ ಅವರು ಡೈರೆಕ್ಟರ್ ನನ್ನ ನೋಡಕ್ ಬಂದಿದ್ದೀನಿ, ಅವ್ರ ಹತ್ರನೇ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ ಅಂತ. ಹೌದಾ ಅಂತ ಅವ್ರು ಬಂದ್ ಮೇಲಿಂದ ನೋಡ್ತಾರೆ ನನ್ನ. ಅವ್ರು ಶಾಕ್ ಆಗೋದ್ರು. ಸ್ವಲ್ಪ ಗ್ಯಾಪ್ ಆಗಿತ್ತು, ಅಷ್ಟೊತ್ತಿಗೆ ಎಲ್ಲ ಗಡ್ಡ ಗಿಡ್ಡ ಎಲ್ಲ ಇನ್ ಸ್ವಲ್ಪ ಬೆಳೆದಿತ್ತು. ಹರ್ಕಲ್ ಶರ್ಟ್, ಹರ್ಕಲ್ ಪ್ಯಾಂಟ್, ಆಮೇಲೆ ಒಂದು ಬಟ್ಟೆ ಬ್ಯಾಗ್ ನೇತಾಕೊಂಡಿರೋದು ಎಲ್ಲ ನೋಡ್ಬಿಟ್ಟು ಅವ್ರಿಗೆ ಶಾಕ್ ಆಗೋಯ್ತು. ಆಮೇಲೆ ಮೇಲ್ ಹೋದ ತಕ್ಷಣ ಅವ್ರಿಗೆ ಹಿಂಗ್ ಕೊಡ್ತಾ ಇದೀನಿ, ಹಿಂಗೆ ಅಷ್ಟು ಕಾಯಿನ್ಸ್ಗಳು. ಇದೇನಿದ್ ನನ್ಗೆ ಯಾಕೆ ಕೊಡ್ತಿದ್ಯಾ ಅಂದ್ರು. ಏನಿಲ್ಲ, ನಾನ್ ದಾರಿನಲ್ಲೆಲ್ಲ ಭಿಕ್ಷೆ ಬೇಡ್ಕೊಂಡೆ ಬಂದೆ. ಯಾಕೆ ಅಂತ ಕೇಳಿದ್ರು. ಸರ್, ನೀವು ಭಿಕ್ಷಿನ್ ಪಾತ್ರ ಅಂತ ಹೇಳಿದ್ರಲ್ವಾ, ಅದಕ್ಕೆ ನಾನು ತಾಲೀಮ್ ನಡೆಸ್ತಾ ಇದ್ದೀನಿ ಸರ್. ನಾನು ಯಾವ ರೀತಿ ಭಿಕ್ಷೆ ಬೇಡಬೇಕು, ಜನಗಳು ಹೆಂಗೆ ನನಗೆ ಭಿಕ್ಷೆ ಕೊಡ್ತಾರೆ, ಅವ್ರಿಗೆ ಯಾವ ರೀತಿ ನಾನು ಕೃತಜ್ಞತೆ ತೋರಿಸ್ಬೇಕು, ಇದನ್ನೆಲ್ಲ ನಾನು ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಆವತ್ತು ಟೈಮ್ನಲ್ಲೇ ಎಲ್ಲ ಸಮಯ ಸಾಲೋದಿಲ್ಲ, ಅದಕ್ಕೆ ನಾನು ಇವತ್ತು ಇವನು ಆಟೋದವನು ನಾನು ಹತ್ತಿಸ್ಕೊಳ್ಳೋದೇ ಇಲ್ಲ, ಬಿಡೋದೇ ಇಲ್ಲ ಅಂತಿದ್ದ. ಆಮೇಲೆ ದುಡ್ಡು ತೋರ್ಸು, ಫಸ್ಟ್ ನಿನ್ನ ಹತ್ರ ದುಡ್ಡಿದ್ರ ಮಟ್ಟಿಗೆ ಕೂರಿಸ್ಕೊಂತೀನಿ ಇಂದ ತೋರಿಸ್ದೆ. ಆಮೇಲೆ ಫಸ್ಟ್ ದುಡ್ಡು ಕೊಡು ಅಂದ್ಬಿಟ್ಟು ಈಸ್ಕೊಂಡು ಈಗ ಚಿಲ್ಲರೆ ಕೊಟ್ಟ ಸರ್. ಅವ್ನು ಇಳಿದ್ಮೇಲೆ ಇಷ್ಟು ಎಲ್ಲ ಇವತ್ತು ಭಿಕ್ಷೆ ಬೇಡ್ಕೊಂಡೆ ಬಂದಿರೋ ಸರ್ ಅಂತ ಹೇಳಿದೆ. ಅವ್ರಿಗೆ ಸಂತೋಷ ತಡ್ಕೊಳಕ್ ಆಗ್ಲಿಲ್ಲ. ಅವ್ರಿಗೆ
ರೋಮಾಂಚನ ಆಗುತ್ತೆ ಅವ್ರಿಗಂತೂ. ಅವ್ರಿಗೆ ಏನೇನಾಯ್ತು ಅಂತ ನಾನು ಅದನ್ನೇ ಸರಿಯಾಗಿ ಹೇಳಕ್ಕಾಗಲ್ಲ. ಬಟ್ ನನಗನ್ಸಿದ್ರ ಪ್ರಕಾರ ಅವ್ರಿಗೆ ತುಂಬಾ ಇದಾಗೋಯ್ತು. ಬಾಯಿಲಿ ಅಂತ ಕರ್ಕೊಂಡೋಗಿ ಅವ್ರ ಆಫೀಸ್ನಲ್ಲಿ ಇನ್ನೊಂದು ದೊಡ್ಡ ರೂಮ್ ಇತ್ತು. ನಾನ್ ಸ್ವಲ್ಪ ಹೊತ್ತು ನಿನ್ ವಿಚಾರದಲ್ಲಿ ಸುಧಾರಿಸ್ಕೋಬೇಕೀಗ, ನನ್ ಕೈಲಿ ಮಾತಾಡಕ್ ಆಗ್ತಾ ಇಲ್ಲ. ಯಾವ ಪುಸ್ತಕ ಬೇಕಾದ್ರೂ ಓದು ಅಂದ್ರು. ಅಲ್ಲಿ ಇತಿಹಾಸ ಪುಸ್ತಕ 2 ವಾಲ್ಯೂಮ್ ಸಿಕ್ತು ನನಗೆ. ತುಂಬಾ ಖುಷಿ ಆಗೋಯ್ತು. ಇತಿಹಾಸ ಪುಸ್ತಕ ಇನ್ನೂ ನೋಡಿರ್ಲಿಲ್ಲ, ಓದಿರ್ಲಿಲ್ಲ. ಅದೇ ನಿಮ್ ಮನೇಲಿ ಫಸ್ಟ್ ನೋಡಿದ್ನಲ್ಲ, ಅದೇನೆ ನಿಮ್ ಮನೇಲಿ ಮೊದ್ಲು ನೋಡಿದ್ನಲ್ಲ, ಭಾಗ 1 ಭಾಗ 2. ಹೌದು, ಹಂಪಿ ಯೂನಿವರ್ಸಿಟಿದೇನೆ ಇತಿಹಾಸ ಪುಸ್ತಕ ಓದ್ತಾ ಇದ್ದೆ ನಾನು. ಆಮೇಲೆ ಇನ್ನೇನು ಲಂಚ್ ಬ್ರೇಕ್ ಅನ್ನೋವಾಗ ಬಂದ್ರು. ಊಟ ಮಾಡ್ತೀರಾ ನೀವು ಅಂದ್ರು. ಇಲ್ಲ ಸರ್, ನನ್ಗೆ ಅದೇನ್ ಹೇಳ್ತಿರೋ ಹೇಳಿ ಅಂತಂದೆ. ಹೌದಾ, ಸರಿ, ನೀನೊಂಥರ ಆಟಗಾರ, ನೀನು ಪರವಾಗಿಲ್ಲ, ನಾನೇನು ಬಲವಂತ ಮಾಡಕ್ ಹೋಗಲ್ಲ ಅಂದ್ಬಿಟ್ಟು ಅವ್ರನ್ನ ಕರೆಸಿ ಇವ್ರಿಗೆ ಒಂದು 2,000 ರೂಪಾಯಿ ಅಡ್ವಾನ್ಸ್ ಕೊಡಿ ಅಂತ ನನಗೆ 2,000 ರೂಪಾಯಿ ಅಡ್ವಾನ್ಸ್ ಅವತ್ತು ಕೊಡಿಸ್ಬಿಟ್ರು. ಆಮೇಲೆ ಈ ಪಾತ್ರ ಹೀಗೇನೆ, ಕೂದ್ಲಿಗಿದ್ಲೇನು ಶೇವ್ ಮಾಡಕ್ ಹೋಗ್ಬೇಡಿ, ಉಗುರುನು ಚೆನ್ನಾಗಿದೆ, ಉಗುರುನು ಕಟ್ ಮಾಡಬೇಡಿ ಅಂತೆಲ್ಲ ಹೇಳಿದ್ರು. ಅದು ಹೋಗಿ 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 6 ತಿಂಗಳ ಮುಂದಕ್ಕೆ ಹೋಯ್ತು ಶೂಟಿಂಗ್. ಇದು ಹೆಚ್ಚು ಕಮ್ಮಿ ಡಿಸೆಂಬರ್ನಲ್ಲಿ ನಡೆದಿದ್ದು ಈ ಕತೆ. 6 ತಿಂಗಳು ಅಷ್ಟೊತ್ತಿಗೆ ಯಾರು ನೋಡಿದ್ರು ಭಿಕ್ಷುಕ ಅಂದ್ಕೊಳ್ಳೇಬೇಕು. ಏನಾಯ್ತು ಪ್ರಣಯಮೂರ್ತಿಗೆ, ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದ್ಬಿಟ್ನಾ ಇವನು? ಮುಂಚೆ ಎಲ್ಲ ದೊಡ್ಡ ಆರ್ಟಿಸ್ಟ್ ಆಗ್ತೀನಿ ಅಂತ ಮೆರಿತಾ ಇದ್ದ, ಸರಿಯಾಗಿ ಮಾಡಿದ ದೇವ್ರು ಇವನ್ಗೆ ಅನ್ನೋ ಮಟ್ಟಕ್ಕೆ ಜನಿಗೆ ಒಂದಷ್ಟು ಜನ ಖುಷಿನೂ ಪಟ್ಟಿದ್ದಾರೆ, ಒಂದಷ್ಟು ಜನ ಪರಿತಾಪನೂ ಪಟ್ಟಿದ್ದಾರೆ, ಒಂದಷ್ಟು ಜನ ಇಲ್ಲ ಇವನ್ ನಿಜವಾಗ್ಲೂ ಇದರಲ್ಲಿ ಏನಾದ್ರು ಅಚೀವ್ ಮಾಡ್ತಾನೆ, ಒಂದು ಪಾತ್ರಕ್ಕೆ ಎಷ್ಟು ಪರದಾಡ್ತಾನೆ ಇವನು ಅಂತ ಮಾಡಿದವರು ಇದ್ದಾರೆ, ಯೋಚನೆ ಮಾಡಿದವರು. ಆಮೇಲೆ ಸರಿ ಬಂದೆ. 6 ತಿಂಗಳಾದ್ಮೇಲೆ ಮತ್ತೆ ಇನ್ನೊಂದು 3,000 ಏನು ಅಡ್ವಾನ್ಸ್ ಮಲ್ಲೇಶ್ವರಂನಲ್ಲೇ ನಾನು ಹತ್ತೋವಾಗ ಕೊಟ್ಟರು. ನಾನು ಅದನ್ನ ಮತ್ತೆ ಮನೆ ಹತ್ರ ಕರ್ಕೊಂಡೋದ್ರು, ಮನೆಗೆ ಕೊಟ್ಬಿಟ್ಟು ನಾನು ಅವ್ರ ಜೊತೆ ಇದು ತೀರ್ಥಹಳ್ಳಿ, ಅಲ್ಲಿ ಪುತ್ತಿಗೆ ಮಠಕ್ಕೆ ಆ ಕಡೆ ಪ್ರಯಾಣ ಬೆಳೆಸ್ದೆ. ಅಷ್ಟೊತ್ತಿಗಾಗಲೇ ಅಮ್ಮ ನಾಗಮ್ಮದಲ್ಲಿ ಪಾತ್ರ ಮಾಡ್ತಾ ಇದ್ದೆ. ಹಿಂದಿನ ತಿಂಗಳಲ್ಲಿ 1 ದಿವ್ಸನೂ ಶೂಟಿಂಗ್ ಇರ್ಲಿಲ್ಲ. ನಾ ಸುಮ್ನೆ ಫೋನ್ ನಲ್ಲಿ ಕೇಳಿದ್ದೆ ಅವ್ರನ್ನ, ಸಂಬಂಧಪಟ್ಟವ್ರನ್ನ, ಏನ್ ನಾನು ಹೀಗ್ ಮಾಡ್ಬಿಟ್ರಿ, ಖಾಲಿ ಕೂರ್ಸ್ಬಿಟ್ರಲ್ಲ 1 ತಿಂಗಳು, ಏನು ತಿನ್ನಕ್ಕಿಲ್ದಂಗ್ ಮಾಡ್ಬಿಟ್ರಲ್ಲ ಅಂತ. ಅದಕ್ಕೆ ಅವ್ರು ಇಲ್ಲ ನೆಕ್ಸ್ಟ್ ಮಂತ್ ಫುಲ್ ನಿಂದೆ ಇರೋದು, ನಮಗೆ ಸುಮಾರು ಒಂದು 20 ದಿವಸ ಬೇಕಾಗ್ತೀಯ ನೀನು ಅಂತ ಹೇಳಿದ್ರು. ನಿಜವಾಗ್ಲೂ ನನ್ಗೆ ಶಾಕ್ ಆಗೋಯ್ತು. ಇಲ್ಲ, ಎಲ್ಲಾ ಸೀನಲ್ಲೂ ನೀನ್ ಇದೆಯಾ, ನೀನ್ ಬೇಕೇ ಬೇಕು ಅಂತ ಹೇಳಿದ್ರು. ಅದು ಗಡ್ಡ ಬಿಟ್ಕೊಂಡಿರೋದೇನೆ. ಸರಿ, ನನಗೆ ಈ ಗಲಾಟೆಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಾನು ಹೊರಟೆ. ನಮ್ ಮಿಸ್ಸಸ್ ಹೇಳಿದ್ರು, ಫೋನ್ ಮಾಡಿ ಅವ್ರಿಗೆ ಹೇಳ್ಬಿಡು, ಈ ತರ ಹೋಗ್ತಾ ಇದ್ದೀನಿ ನಾನು, 1 ತಿಂಗಳಾಗುತ್ತೆ ಬರೋದು ಅಂತ, ಇಲ್ಲಾಂದ್ರೆ ತೊಂದರೆ ಕೊಡ್ಬೇಡ ಅವ್ರಿಗೆ ಅಂತ. ಅವ್ರು ಫೋನ್ ಮಾಡಿದ್ರು, ಹೇಳ್ತಾ ಇದಾರೆ, ನಾವೇ ನಿನ್ಗೆ ಫೋನ್ ಮಾಡ್ಬೇಕು ಅಂತಿದ್ವಿ, 20 ದಿವಸ ಬೇಕು ಅಂತ. ಹೋದ್ ತಿಂಗಳು ಹೇಳಿದ್ವಲ್ಲಪ್ಪ ನಿನ್ಗೆ, ಏನ್ ನೀನ್ ಅದಂಗೆ ನೀನ್ ಬೇರೆ ಸಿನಿಮಾಗೆ ಹೋಗ್ತಾ ಇದ್ದೆ? ಇಲ್ಲ ನೀನ್ ಬೇರೆ ಇನ್ಯಾವ್ದಾದ್ರು ಟ್ಯಾಕ್ಸಿ ಏನಾದ್ರು ತಗೊಂಡ್ ನೀನ್ ರಿಟರ್ನ್ ಬಂದ್ಬಿಡು, ನಾಳೆಯಿಂದಾನೇ ಬೇಕು ನೀವು ಅಂತ ಅವ್ರು ಗೂತಿತಾ ಇದ್ದಾರೆ ನನಗೆ. ಇದೊಳ್ಳೆ ಕತೆ ಆಯ್ತಲ್ಲಪ್ಪ ಅಂದ್ಬಿಟ್ಟು ಆಮೇಲೆ ಎಲ್ಲ ಡೈರೆಕ್ಟರ್ಗೂ ಹೇಳಿದೆ. ಅವ್ರು ಇನ್ನೊಬ್ರು ಅಸೋಸಿಯೇಟ್ ಡೈರೆಕ್ಟರ್ ಇದ್ರು, ಅವ್ರಿಗೆ ಬಿಟ್ಬಿಟ್ರು. ಅವ್ರಿಗೆ ಬೇಕಾದಷ್ಟು ಟೆನ್ಷನ್ ಇತ್ತು, ಅವ್ರು ಇದನ್ನ ನಿಭಾಯಿಸಕ್ ಆಗ್ಲಿಲ್ಲ, ಹೇಳ್ಬಿಡು ಅಂತ. ಅವ್ರು ಹೇಳ್ತೀನಿ ಕಳಿಸ್ತೀವಿ ಅಂತ ಇದ್ರದ್ದು ಕಳಿಸ್ಲೇ ಇಲ್ಲ. ಆಮೇಲೆ ಕೊನೆಗೆ ಇದಿಲ್ಲದೆ ಅವರು, ನಾವು ಚೇಂಜ್ ಮಾಡ್ಕೊಂತೀವಿ ಆರ್ಟಿಸ್ಟ್ನ ಅಂತ ಹೇಳಿದ್ರು. ಮಾಡ್ಕೊಳ್ಳಿ ಅಂತ ಖುಷಿಯಾಗಿ ಹೇಳಿದೆ. ಅದು ಅವರು ತಪ್ಪಾಗಿ ಅರ್ಥೈಸ್ಕೊಂಡ್ರ ಏನೋ, ದುರಹಂಕಾರ ಅನ್ಕೊಂಡ್ರ ಏನೋ. ಆಮೇಲೆ ಅಲ್ಲೂ ಬೇಜಾರಾಯ್ತು. ಅವರು ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್, ನೀನ್ ಬಂದು ಆಫೀಸ್ಗೆ ನಿನ್ನ ದುಡ್ಡು ಈಸ್ಕೊಂಡು ಹೋಗು ಅಂತ ಹೇಳಿದ್ರು. ಹೋದೆ, ದುಡ್ಡು ಕೊಟ್ರು. ತುಂಬಾ ಥ್ಯಾಂಕ್ಸ್ ನಿನಗೆ, ನಿನ್ ಸರ್ವಿಸ್ಗೆ, ಬಟ್ ವಿ ಡೋಂಟ್ ನೀಡ್ ಯು ಮೋರ್ ಅಂತ ಹೇಳಿದ್ರು. ಆಮೇಲೆ ಯು ಆರ್ ಎ ಗುಡ್ ಆಕ್ಟರ್ ಬಟ್ ನಾಟ್ ಪ್ರೊಫೆಷನಲಿಸ್ಟ್ ಅಂತ ಹೇಳಿದ್ರು. ನಂಗೆ ಅರ್ಥ ಆಗ್ಲಿಲ್ಲ. ಬಂದು ಎಲ್ರನ್ನೂ ಕೇಳಿದೆ, ಕಲಾವಿದರನ್ನ, ಪ್ರೊಫೆಷನಲಿಸ್ಟ್ ಅಂದ್ರೆ ಏನು ಅಂತ. ಅದು ಯಾರಿಗೂ ಹೇಳಕ್ಕಾಗಲ್ಲ. ನೀನ್ ಅದನ್ನ ಎಲ್ಲಾ ಕಡೆ ಅದನ್ನ ಗ್ರಹಿಸ್ಕೋಬೇಕು, ನೀನೇ ತಿಳ್ಕೋಬೇಕು ಅಂತ ಹೇಳಿದ್ರು. ಇವತ್ತು ನನಗೆ ಪ್ರೊಫೆಷನಲಿಸ್ಟ್ ಅಂದ್ರೆ ಏನು ಅಂತ ಚೆನ್ನಾಗಿ ಗೊತ್ತು. ಅದರಂತೆ ಕೂಡ ಬರೀ ನಾವು ಕ್ಯಾಮ್ರಾ ಮುಂದೆ ಅಭಿನಯ ಮಾಡೋದಷ್ಟೇ ಅಲ್ಲ, ನಮ್ಮ ಎಲ್ಲಾ ಇದ್ರಲ್ಲೂ ನಾವು ಕರೆಕ್ಟ್ ಆಗಿರ್ಬೇಕು ಅನ್ನೋದು ಆವಾಗ ಗೊತ್ತಾಯ್ತು. ಅದನ್ನೇ ಪಾಲಿಸ್ಕೊಂಡ್ ಬರ್ತಾ ಇದ್ದೀನಿ ನಾನು. ಶೂಟಿಂಗ್ ಅಲ್ಲಿ ಹಿಂಗೆ ಆಯ್ತು, ಗಡ್ಡ ಬಿಟ್ಕೊಂಡು ಯಾವ ತರ ಇದ್ ಮಾಡಿದ್ರಿ? ಅಭಿಷೇಕ್ ಬಿಡ್ತಾ ಇರಬೇಕಾದ್ರೆ ನನ್ಗಂತೂ ತುಂಬಾ ಖುಷಿ ಆಗ್ಬಿಟ್ಟಿತ್ತು. ಗುರುಪ್ರಸಾದ್ ಅವ್ರು ಹೇಳಿದ್ರು, ಇದು ಖಂಡಿತ ಕಣೆಯ, ನಿನಗೆ ಶ್ರೇಷ್ಠ ಪೋಷಕ ನಟ ಪ್ರಶಸ್ತಿ ಇದ್ರಲ್ಲಿ ಗ್ಯಾರಂಟಿ, ಚೆನ್ನಾಗ್ ಮಾಡುತ್ತ ಪ್ರತಿ ದಿವಸ ಹೇಳೋರು. ಶೂಟಿಂಗ್ ಬೆಳಿಗ್ಗೆ ಪ್ರಾರಂಭ ಮಾಡಕ್ ಮುಂಚೆ ಹೇಳ್ಬಿಡೋರು, ಅತ್ಯುತ್ತಮ ಪೋಷಕ ನಟ ಪ್ರಣಯಮೂರ್ತಿ ಈ ಪಾತ್ರದಿಂದ ಅಂತ. ಆಮೇಲೆ ಸರಿ, ನಾನೇನ್ ಮಾಡಿದೆ, ಸ್ನಾನ ಮಾಡೋದು ಬಿಟ್ಬಿಟ್ಟೆ.
ಬಿಟ್ಬಿಟ್ಟೆ ಅಂದ್ರೆ ಮೊದಲೇ ಒಂದ್ ದಿವ್ಸನೂ ಮಾಡಿಲ್ಲ. ಇದು ಶೂಟಿಂಗ್ ಪ್ರಾರಂಭ ಆದ ದಿವಸದಿಂದ ಯಾವತ್ತೂ ಮಾಡಿಲ್ಲ. ಉಗುರು ತುಂಬಾ ಉದ್ದುದ್ದ ಬಿಟ್ಟಿದ್ರಿಂದ ಅನ್ನ ತಿನ್ನಕ್ ಆಗ್ತಿರ್ಲಿಲ್ಲ, ಏನು ಕಲ್ಸ್ಕೊಂಡ್ ತಿನ್ನಕ್ ಆಗ್ತಿರ್ಲಿಲ್ಲ, ಎಲ್ಲ ಸ್ಪೂನಲ್ಲೇ ತಿನ್ಬೇಕಿತ್ತು. ಸ್ನಾನನು ಬಿಟ್ಟಾಗ ಅಲ್ಲಿ ಈ ಕಲಾವಿದರಿಗೆ ಅಕ್ಕಪಕ್ಕದವ್ರಿಗೆ ಏನೋ ಒಂಥರ ವಾಸನೆ ಬರೋದು ಅವ್ರಿಗೆ. ಏನಿದು ಗಬ್ಬು ವಾಸನೆ ಬರ್ತಾ ಇದೆ, ಗಬ್ಬು ವಾಸನೆ ಬರ್ತಾ ಇದೆ ಅಂತ ಎಲ್ಲ ಇದ್ ಮಾಡೋರು. ಏನ್ರಿ ನೀವು ಸ್ನಾನ ಮಾಡಿಲ್ವಾ ಅಂತ ಕೂಡ ಎಲ್ಲ ಕಲಾವಿದ್ರ ಜೊತೆಲಿ ಅಭಿನಯ ಮಾಡ್ತಿದ್ದ ಕಲಾವಿದರೆಲ್ಲ ಕೇಳ್ತಾ ಇದ್ರು. ನಾನ್ ಹೇಳ್ದೆ, ಭಿಕ್ಷುಕ ಸ್ನಾನ ಮಾಡ್ತಾನ? ಅವನೆಲ್ ಮಾಡ್ತಾನೆ? ಅವನ್ಗೆ ಯಾವ ಹೋಟೆಲ್ ಅಲ್ಲಿ ಅವನ್ಗೆ ಇದು ಇದೆಲ್ಲ ಸಿಗುತ್ತೆ, ಅವನ್ಗೆ ರೂಮು ಸ್ನಾನ ಮಾಡಕ್ಕೆಲ್ಲ ಬಿಸಿನೀರು ಎಲ್ಲ ಎಲ್ಲಿ ಸಿಗುತ್ತೆ? ಯಾರು ಕೊಡ್ತಾರ ಅವನ್ಗೆ? ಅವನ್ಗೇನ್ ಮನೆ ಇದೆಯಾ? ಇಲ್ಲ ಏನಿದು ಭಿಕ್ಷುಕ? ಏನು ಭಿಕ್ಷುಕನ ಪಾತ್ರ ನೀನ್ ಅಭಿನಯ ಮಾಡ್ತಿದ್ಯಾ ಅಷ್ಟೇ, ನೀನ್ ಭಿಕ್ಷುಕ ಅಲ್ಲ ನಿಜವಾದ್ದು ಅಂತ. ಇಲ್ಲ, ನನ್ನ ಇನ್ವಾಲ್ವ್ಮೆಂಟ್ ಆ ತರಾನೇ ಇದೆ, ನಾನು ಹಂಗೆ ಮಾಡ್ತೀನಿ ಅಂತ ಇದ್ದೆ. ತೂತು ನೀನ್ ನಮ್ ಪಕ್ಕ ಕೂತ್ಕೋಬೇಡ, ತುಂಬಾ ಮೈಯೆಲ್ಲ ದುರ್ವಾಸನೆ, ದೂರ ಎಲ್ಲಾದ್ರೂ ಕೂತ್ಕೋ ಅಂತ ಹೇಳೋರು. ಯಾರು ಹೇಳ್ತೀವಿ? ಅದೇ ನಮ್ಮ ಆ ಕಲಾವಿದ್ರ ಗುಂಪಲ್ಲೇ ಹೇಳೋರು ಸರ್, ಹೇಳೋರು. ಅದು ಸತ್ಯನೂ ಇತ್ತು, ಏನು ಅವ್ರೇನ್ ಸುಳ್ಳೇನು ಹೇಳ್ತಾ ಇರ್ಲಿಲ್ಲ. ನಾ ಸ್ನಾನನೇ ಎಷ್ಟ್ ದಿವಸ ಮಾಡ್ಲಿಲ್ಲ ಅಂದ್ರೆ ಪಕ್ಕದಲ್ಲಿ ಕೂತ್ಕೊಂಡಾಗ ವಾಸನೆ ಬರದೇ ಇರುತ್ತೆ. ಎಷ್ಟು ದಿವಸ ಮಾಡ್ಲಿ ಅಂದಾಗ? 1 ತಿಂಗಳು ಮಾಡಿಲ್ಲ, 1 ತಿಂಗಳು ಮಾಡಿಲ್ಲ ನಾನು. ಸ್ನಾನ ಮಾಡಿಲ್ಲ, ಉಗುರು ಕಟ್ ಮಾಡಿಲ್ಲ, ಕೈಲಿ ಕಲ್ಸ್ಕೊಂಡು ತಿನ್ನಕ್ ಆಗ್ತಿರ್ಲಿಲ್ಲ, ಸ್ಪೂನಲ್ಲೇ ತಿನ್ಬೇಕು. ಮಕ ತೊಳೆದಿಲ್ಲ? ಇಲ್ಲ, ಅಲ್ಲೂ ಇದ್ದಿಲ್ಲ. ಕೇಳ್ತಾ ಇದ್ದೆ, ಅವನ್ಗೆಲ್ಲ ಎಲ್ಲಿ ಸಿಗುತ್ತೆ ಭಿಕ್ಷುಕನ್ಗೆ? ಯಾರು ಕೊಡ್ತಾರೆ? ಯಾರು ಪೇಸ್ಟ್ ಕೊಡ್ತಾರೆ? ಯಾರು ಬ್ರಷ್ ಕೊಡ್ತಾರೆ? ಯಾರು ನೀರ್ ಕೊಡ್ತಾರೆ? ಯಾರು ಜಾಗ ಕೊಡ್ತಾರೆ? ಅವ್ನ್ಗೆ ಎಲ್ಲಿದೆ ಬಚ್ಲು ಮನೆ? ಅವನೇನು ಒಂದು ಮನೇನ ಬಾಡಿಗೆಗೆ ತಗೊಂಡ ಇರ್ತಾನ ಅವನು? ಅವ್ನ್ಗೆ ಎಲ್ಲಿ ಜಾಗ? ನನಗೆ ಅಲ್ಲೇ ಮಠದ ಎದುರುಗಡೆನೆ ಒಂದ್ ಜಾಗ ಮಾಡ್ಕೊಟ್ಬಿಟ್ಟಿದ್ರು ಶೂಟಿಂಗ್ ಟೈಮ್ ನಲ್ಲಿ ಮಟ್ಟಿಗೆ. ಬಾಕಿ ಟೈಮ್ ನಲ್ಲಿ ಓಕೆ, ಅಲ್ಲಿ ಕೂತಿರುತ್ತಿದ್ದೆ. ಇವ್ರು ಎಲ್ಲೆಲ್ಲಿ ಬೇಕಾದ್ರೂ ಶೂಟಿಂಗ್ ಮಾಡ್ತಿರೋರು. ನಾನ್ ಮಟ್ಟಿಗೆ ನನ್ ಸೀನ್ ಇಲ್ದೇ ಇದ್ರೆ ಹೋಗ್ತಾ ಇರ್ಲಿಲ್ಲ. ನಾನ್ ಭಿಕ್ಷುಕ ಅನ್ಕೊಂಡು ಒಳಗೋಗೋ ಇವರೆಲ್ಲ ದುಡ್ಡೆಲ್ಲ ಎಸ್ಬಿಟ್ಟು ಹೋಗೋರು ಎಲ್ಲರ ಹತ್ರನೂ. ಆಮೇಲೆ ನಾನು ಹಿಂಗ್ ಕೇಳಕ್ಕೂ ಶುರು ಮಾಡ್ಬಿಟ್ಟೆ. ಎಲ್ಲ ಕಡೆ ಕೇಳಿದ್ರೆ ಹಾಕ್ಬಿಡೋರು, ಮಠ ಬೇರೆ ಅಲ್ವೇ, ಹಾಕ್ಬಿಡೋರು. ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಇವ್ನ್ ಕಲಾವಿದ ಅಂತ. ನಾನು ಅದನ್ನ ಒಂದು ಪಾತ್ರಕ್ಕೋಸ್ಕರ ಒಂದು ರಿಹರ್ಸಲ್ ಅಂತ ಮಾಡ್ಕೊಂಡು ಮಾಡಿದ್ದದು, ದುಡ್ಗೋಸ್ಕರ ಅಂತಲ್ಲ. ಆಮೇಲೆ ಗಿರೀಶ್ ಮಟ್ಟಣ್ಣ ಅವ್ರ ಹತ್ರನೂ ಹೋಗಿ ಹಿಂಗ್ ನೋಡ್ದೆ. ಅವ್ರು ಹಿಂಗಂದ್ರು, ಇದೇನಪ್ಪ ಇವ್ರೊಬ್ರೇ ತಾನೇ ಅಂತಿದ್ದು ಅಂದ್ರೆ. ಆಮೇಲೆ ಗೊತ್ತಾಯ್ತು, ಗುರುಪ್ರಸಾದ್ ಅವರು ಅವ್ರ ಹತ್ರ ಹೇಳಿದ್ರಂತೆ, ಒಬ್ಬ ಭಿಕ್ಷುಕದ ಒಂದು ಪಾತ್ರ ಎಷ್ಟು ಚೆನ್ನಾಗ್ ಮಾಡ್ತಾ ಇದ್ದಾನೆ ಅಂದ್ರೆ, ಇಲ್ಲಿರೋ ಶೂಟಿಂಗ್ ಜಾಗದಲ್ಲಿ ಬರೋರೆಲ್ಲ ನಿಜವಾಗ್ಲೂ ಭಿಕ್ಷುಕ ಅಂತ ಅನ್ಕೊಂತಾ ಇದ್ದಾರೆ, ಅವನ್ಗೆ ಅಷ್ಟೊಂದು ಕರುಣೆ ತೋರಿಸ್ತಾ ಇದ್ದಾರೆ, ಅವನ್ಗೆ ಕಾಸು ಕೂಡ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರಂತೆ. ಇವ್ರ ಮಟ್ಟಿಗೆ ಆಮೇಲೆ ಹೇಳಿದ್ರು ನನ್ಗೆ, ಗಿರೀಶ್ ಇವರು ಗುರುಪ್ರಸಾದ್ ಅವ್ರು ಹೇಳಿದ್ರು, ಹಾಗಾಗಿ ನೀನ್ ಆ ರೀತಿ ಟ್ರೀಟ್ ಮಾಡಲ್ಲ, ನೀನ್ ಕಲಾವಿದನೇ, ಅದ್ಭುತ ಕಲಾವಿದ ನೀನು, ನಿನ್ಗೆ ಯಾವ ಹೆಲ್ಪ್ ಬೇಕು, ಯಾವಾಗ ಬೇಕಾದ್ರೂ ನಾನು ಮಾಡ್ತೀನಿ, ನಿನಗೆ ಕೇಳು ಅಂತ ಹೇಳಿದ್ರು. ಒಂದಷ್ಟು ದಿವಸ ಅವರು ಕಂಠೀರವ ಸ್ಟುಡಿಯೋದಲ್ಲಿ ಇದ್ರು, ಆಫೀಸಲ್ಲಿ. ಏನೋ ನಾನು ಆ ಟೈಮ್ನಲ್ಲಿ ಅವ್ರನ್ನ ಏನಾರು ನನ್ಗಿಲ್ಲಿ ಶೂಟಿಂಗ್ಗಳು ನಡೀತಿರುತ್ತಲ್ಲ, ಅವ್ರು ಸ್ವಲ್ಪ ರೆಕಮೆಂಡ್ ಮಾಡಿದ್ದ ಆ ಟೈಮ್ನಲ್ಲಿ ಕೇಳ್ಕೊಳ್ಳಿಲ್ಲ. ಕೇಳ್ಬೇಕು ಅನ್ನೋ ಬುದ್ಧಿ ಬಂದು ಹೋಗೋ ಅಷ್ಟೊತ್ತಿಗೆ ಅವ್ರು ಅಲ್ಲಿ ಇರ್ಲಿಲ್ಲ. ಆಮೇಲೆ ಅವರು ಎಲ್ಲೋ ಟ್ರಾನ್ಸ್ಫರ್ ಆಗ್ಬಿಟ್ಟಿದ್ರು. ಆ ಥರ ಆಯ್ತು ಮಠ ಪಿಕ್ಚರ್ನಲ್ಲಿ.